ಶ್ರೀಗುರುಭ್ಯೋ ನಮಃ. ಜಯತ್ಯಜೋ ಕ್ಷೀಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಃ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿನಾಂಬರಂ ನಾರದಂ ಪರಿಪಪ್ರಚ್ಚ ವಾಲ್ಮೀಕಿರ್ಮುನಿಪುಂಗವಂ. ಶ್ರೀಗುರುಭ್ಯೋ ನಮಃ. ಇಲ್ಲಿ ನಾವು ವಾಲ್ಮೀಕಿ ರಾಮಾಯಣ ಬಾಲಕಾಂಡ 4ನೇ ಸರ್ಗದಲ್ಲಿ 21ನೇ ಶ್ಲೋಕ ನೋಡಬೇಕು. ಅಭಿಗೀತಮಿದಂ ಗೀತಂ ಸರ್ವಗೀತೇಷು ಕೋವಿದೌ ಆಯುಷ್ಯಂ ಪುಷ್ಟಿಜನಕಂ ಸರ್ವಶ್ರುತಿ ಮನೋಹರಂ. ಅಭಿಗೀತಂ ಇದಂ ಗೀತಂ, ಚೆನ್ನಾಗಿ ಹಾಡಲ್ಪಟ್ಟದ್ದು, ಪರಮಾತ್ಮನ ಪ್ರೀತಿಗೆ ಕಾರಣವಾದದ್ದು, ಪರಮಾತ್ಮನ ಅನುಗ್ರಹವನ್ನ ತಂದುಕೊಡತಕ್ಕದ್ದು ಈ ವಾಲ್ಮೀಕಿ ರಾಮಾಯಣ. ಸರ್ವಗೀತೇಷು ಗೀತಂ, ಸರ್ವಗೀತೇಷು ಕೋವಿದೌ. ಅಭಿಗೀತಂ ಇದಂ ಗೀತಂ ಸರ್ವಗೀತೇಷು, ಅನೇಕ ಹಾಡುಗಳಿದೆ, ಆದರೆ ಇದು ಮತ್ತೆ ಮತ್ತೆ ಜ್ಞಾನಿಗಳಿಂದ ಕೂಡ ಸ್ವೀಕರಿಸಲ್ಪಡುವ ಒಂದು ಗೀತೆಯಾಗಿದೆ ಇದು ಅಂತ. ಆಯುಷ್ಯಂ ಪುಷ್ಟಿ ಜನಕಂ, ಆಯುಷ್ಯವನ್ನ ತಂದುಕೊಡತಕ್ಕದ್ದು, ಶರೀರದಲ್ಲಿ ಪುಷ್ಟಿ, ಶಕ್ತಿ ಸಾಮರ್ಥ್ಯವನ್ನ ತಂದುಕೊಡತಕ್ಕದ್ದು. ಸರ್ವಶ್ರುತಿ ಮನೋಹರಂ, ಎಲ್ಲಾ ವೇದಗಳ ಅಭಿಪ್ರಾಯವನ್ನ, ವೇದದ ಸಾರಾಂಶವನ್ನ ಒಳಗೊಂಡದ್ದು ಈ ರಾಮಾಯಣ ಅಂತ ಹೇಳ್ತಾ ಇದ್ದಾರೆ. ಪ್ರಶಸ್ಯಮಾನೋ ಸರ್ವತ್ರ ಕದಾಚಿತ್ ತತ್ರ ಗಾಯಕೋ ರತ್ಯಾಸು ರಾಜ ಮಾರ್ಗೇಶು ದದರ್ಶ ಭರತಾಗ್ರಜಃ. ಪ್ರಶಸ್ಯಮಾನೋ ಸರ್ವತ್ರ, ಈ ರೀತಿಯಾಗಿ ಆ ಕುಶಲವ ಅವರು ಅನೇಕ ಗಡೆಗಳಲ್ಲಿ ಹಾಡುಗಳನ್ನು ಹಾಡ್ತಾ ಅದು ಭಾರಿ ಪ್ರಸಿದ್ಧ ಆಯ್ತಂತೆ. ರಾಮಾಯಣ ನಮ್ಮ ರಾಜರ ಬಗ್ಗೆ ಕೊಂಡಾಡಿರುವ ಒಂದು ಕಾವ್ಯ ಅಂತ ಜನ ತುಂಬಾ ಪ್ರೀತಿಯಿಂದ ಅದನ್ನ ಕೇಳಿ ತಮ್ಮ ತಮ್ಮ ಮನೆಗಳಲ್ಲಿ ಹೇಳ್ತಾ ಇದ್ರು. ಅದರಿಂದ ತುಂಬಾ ಪ್ರಸಿದ್ಧ ಆಯ್ತದು. ಆಗ ಒಂದ್ಸಲ ಗಾಯಕವು ರತ್ಯಾಸು ರಾಜಮಾರ್ಗೇಶು, ರಾಜಮಾರ್ಗದಲ್ಲಿ ಅಂದ್ರೆ ಅಯೋಧ್ಯ ಪಟ್ಟಣದಲ್ಲಿ ರಾಜರ ಅರಮನೆ ಇರತಕ್ಕ ಆ ಬೀದಿಯಲ್ಲಿ ಗಾನ ಮಾಡ್ತಾ ಹೋಗ್ತಾ ಇದ್ದಾರೆ. ಆಗ ಆ ಕುಶಲವರನ್ನ ದದರ್ಶ ಭರತಾಗ್ರಜ, ಭರತನ ಅಣ್ಣನಾದ ರಾಮಚಂದ್ರ ದೇವರು ಒಮ್ಮೆ ನೋಡಿದರಂತೆ ಈ ಕುಶಲವರನ್ನ. ಯದ್ಯಪಿ ರಾಮಚಂದ್ರನ ಮಕ್ಕಳೇ ಆದರೂ ಕೂಡ ಒಂದು ನಿಮಿತ್ತದಿಂದ ಅಸುರಜನ ಮೋಹಕ್ಕಾಗಿ ಸೀತೆಯನ್ನ ಪರಿತ್ಯಾಗ ಮಾಡಿದಂತೆ ಪರಮಾತ್ಮ ಅಸುರಜನ ಮೋಹಕ್ಕಾಗಿ ಮಾಡಿದ್ದು. ಒಂದು ರೂಪದಿಂದ ಸೀತೆ ರಾಮನ ಜೊತೆಗೆ ಇದ್ದಾರೆ, ವನಕ್ಕೆ ಕಳಿಸಿ ಅಲ್ಲಿ ವನದಲ್ಲಿ ಕುಶಲವರ ಜನ್ಮ ಆಗ್ತದೆ. ಅವರು ವಾಲ್ಮೀಕಿ ಆಶ್ರಮಗಳಲ್ಲಿ ಬೆಳೀತಾ ಇದ್ದಾರೆ. ಅದರಿಂದ ಲವಕುಶರು ಆಶ್ರಮದಲ್ಲಿ ಇದ್ದರೆ ಹೊರತು ಅರಮನೆಯಲ್ಲಿ ಅವರು ಇದ್ದಿಲ್ಲ. ಅದರಿಂದ ರಾಮಚಂದ್ರ ದೇವರು ರಾಜಮಾರ್ಗದಲ್ಲಿ ಎಲ್ಲ ಕಡೆ ರಾಜಮಾರ್ಗದಲ್ಲಿ ಹಾಡ್ತಾ ಇರುವ ಕುಶಲವರನ್ನ ನೋಡ್ತಾರೆ ಅಂತ ಅರ್ಥ. ಸ್ವವೇಶ್ಮಚಾನೀಯ ತಥೋ ಭ್ರಾತರೌ ಚ ಕುಶೀಲವೌ ಪೂಜಯಾಮಾಸ ಪೂಜಾರ್ಹೋ ರಾಮ ಶತ್ರು ನಿಬರ್ಹಣಃ. ಆಸೀನ ಕಾಂಚನೆ ದಿವ್ಯೆ ಸಚ ಸಿಂಹಾಸನೆ ಪ್ರಭು ಉಪೋಪವಿಷ್ಟ ಸಚಿವೈಃ ಭ್ರಾತೃಭಿಶ್ಚ ಸಮನ್ವಿತಃ. ಸ್ವವೇಶ್ಮಚ ಆನೀಯ, ಈ ರೀತಿಯಾಗಿ ಯಾರು ರಾಮಾಯಣ ಹಾಡ್ತಾ ಹೋಗ್ತಾರಲ್ಲ, ರಾಮಚಂದ್ರ ದೇವರು ಅವರನ್ನು ನೋಡಿ ತನ್ನ ಮನೆಗೆ, ಅರಮನೆಗೆ ಕರೆದುಕೊಂಡು ಬಂದಂತೆ. ದೇವರೇ ಕರೆದುಕೊಂಡು ಬರ್ತಾನೆ ಆ ಕುಶಲವರನ್ನ. ಪೂಜೆಯಾಮಾಸ ಪೂಜಾರ್ಹೋ, ಪೂಜಾರ್ಹರು, ರಾಮಾಯಣ ಹೇಳುವವರು ಪೂಜ್ಯರೇ ಆಗಿರ್ತಾರೆ. ಅದರಿಂದ ಅವರನ್ನ ಪೂಜೆ ಮಾಡಿದ. ರಾಮನು ಕೂಡ ಶತ್ರುಗಳನ್ನ ಸಂಹಾರ ಮಾಡತಕ್ಕವನಾದ ರಾಮ ಕುಶಲವರನ್ನ ಪೂಜೆ ಮಾಡಿದ ಅಂತ ಅರ್ಥ. ಮತ್ತೆ ಅವರನ್ನ ಒಂದು ದಿವ್ಯವಾದ ಬಂಗಾರದ ಆಸನ, ರತ್ನ ಸಿಂಹಾಸನದಲ್ಲಿ ಕುಳಿಸಿಟ್ಟು ತಾನು ಕೂಡ ಸಿಂಹಾಸನದಲ್ಲಿ ಕುಳಿತ ಅಂತ ಅರ್ಥ. ರಾಮಚಂದ್ರ ದೇವರು ಸಭೆಯಲ್ಲಿ ಅವರನ್ನ ಕೂಡಿಸಿ ತಾನು ಕೂಡ ಕೂತರು. ತದನಂತರ ಸಚಿವೈಹಿ, ಮಂತ್ರಿಗಳು, ಸಹೋದರರು ಲಕ್ಷ್ಮಣ, ಭರತ, ಶತ್ರುಘ್ನ ಅವರೆಲ್ಲರೂ ಕೂಡ ಆ ಸಭೆಯಲ್ಲಿ ಇದ್ದರು ಅಂತ. ದೃಷ್ಟ್ವಾ ತು ರೂಪ ಸಂಪನ್ನೌ ತಾವಿಭೌ ನಿಯತಸ್ತದಾ ಉವಾಚ ಲಕ್ಷ್ಮಣಂ ರಾಮಃ ಶತ್ರುಘ್ನಂ ಭರತಂ ತಥಾ. ದೃಷ್ಟ್ವಾ ತು ರೂಪ ಸಂಪನ್ನೌ, ಒಳ್ಳೆ ರೂಪವಂತರಾಗಿದ್ರು ಕುಶಲವರು, ಚಂದ, ನೋಡೋದಕ್ಕೆ ಚಂದ ಆಗಿದ್ರು. ಆ ರೀತಿಯಾಗಿ ಅವರನ್ನ ನೋಡಿ, ಅಂದ್ರೆ ನೀವು ರಾಮಾಯಣ ಹೇಳಿ ಅಂತ ಹೇಳಿ
ಆ ಲಕ್ಷ್ಮಣ, ಭರತ, ಶತ್ರುಘ್ನ ಅವರತ್ರ ಕೂಡ ರಾಮಚಂದ್ರ ದೇವರು ಹೇಳಿದ್ರಂತೆ, ನೀವೆಲ್ಲರೂ ಕೂಡ ಇದನ್ನ ಶ್ರೂಯತಾಂ ಶ್ರೂಯತಾಮಿದಮಾಖ್ಯಾನಂ ಅನಯೋರ್ದೇವ ವರ್ಚಸೋಃ ವಿಚಿತ್ರಾರ್ಥ ಪದಂ ಸಮ್ಯಕ್ ಗಾಯಕೋ ಸಮಚೋದಯತ್. ಲಕ್ಷ್ಮಣ, ಭರತ, ಶತ್ರುಘ್ನ ಮಂತ್ರಿಗಳೇ, ನೀವೆಲ್ಲರೂ ಕೂಡ ಇವರು ಆಡತಕ್ಕ ಆ ಆಖ್ಯಾನ ಅಂದ್ರೆ ರಾಮನ ಚರಿತ್ರೆ ಅದನ್ನ ನೀವು ಕೇಳಿ ಹಾಗೆ ಅಂತ. ದೇವ ವರ್ಚಸೋಹೋ, ದೇವತೆಗಳಂತೆ ವರ್ಚಸ್ವಿಗಳಾಗಿದ್ದಾರೆ ಈ ಕುಶಲವರು. ಇವರು ಹಾಡತಕ್ಕದನ್ನ ಕೇಳಿ. ಆ ಕಾವ್ಯ ಹೇಗಿದೆ ಅಂದ್ರೆ ವಿಚಿತ್ರಾರ್ಥ ಪದಂ. ನೋಡಿ, ರಾಮನೇ ಕೊಂಡಾಡ್ತಾ ಇದ್ದಾನೆ ರಾಮಾಯಣವನ್ನು, ವಾಲ್ಮೀಕಿ ರಾಮಾಯಣವನ್ನು. ವಿಚಿತ್ರಾರ್ಥ ಪದಂ, ವಿಚಿತ್ರವಾದ ಅರ್ಥ ಮತ್ತು ಪದದಿಂದ ಕೂಡಿದ್ದಾಗಿದೆ. ಸಮ್ಯಕ್ ಗಾಯಕರು, ಇವರಿಬ್ರು ಚೆನ್ನಾಗಿ ಹಾಡ್ತಾರೆ ಹಾಗೆ ಅಂತ ಅವರನ್ನು ಕೂಡ ಅದರಲ್ಲಿ ಪ್ರೇರಣೆ ಮಾಡಿದಂತೆ. ಅದೇ ರೀತಿಯಾಗಿ ನಾವು ಪರಮಾತ್ಮ ಕೊಡುವ ಸಂದೇಶ ಇದು. ನೀವು ಮಾತ್ರ ದೇವರ ಹಾಡು, ದೇವರ ಪ್ರವಚನ ಇದನ್ನ ಕೇಳ್ತಾ ಕೂಡಬೇಡಿ. ನಿಮ್ಮ ಅಣ್ಣ ತಮ್ಮಂದಿರು, ಸಚಿವರು ಅಂದ್ರೆ ಮನೆಯಲ್ಲಿ ಇರತಕ್ಕ ಆಲೋಚನೆಯನ್ನು ಕೊಡತಕ್ಕವರು, ದೊಡ್ಡವರು, ಹಿರಿಯರು, ಸಣ್ಣವರು ಎಲ್ಲರನ್ನು ಕೂಡಿಸಿಕೊಂಡು ನೀವು ಪರಮಾತ್ಮನ ಕಥೆಯನ್ನ, ಪ್ರವಚನಗಳನ್ನ ಕೇಳಬೇಕು. ಸತ್ಕಾರ್ಯಗಳನ್ನ ಎಲ್ಲರೂ ಕೂಡ ಸೇರಿ ಮಾಡಬೇಕು ಹಾಗೆಂಬ ಒಂದು ನೀತಿಯನ್ನು ಕೂಡ ಪರಮಾತ್ಮ ಇಲ್ಲಿ ಸೂಚನೆ ಮಾಡ್ತಾ ಇದ್ದಾನೆ. ತೌ ಚಾಪಿ ಮಧುರಂ ರಕ್ತಂ ಸ್ವಂಚಿತಾಯತ ನಿಸ್ವನಂ ತಂತ್ರೀಲಯವದತ್ಯರ್ಥಂ ವಿಶ್ರುತಾರ್ಥಮಗಾಯತಾಂ. ಯಾವಾಗ ಪರಮಾತ್ಮ ಚೋದನೆ ಮಾಡಿದ ಆಗ ಸುತರಾಂ ಪೂಜಿತರಾದ ಪೂಜಿಸಲ್ಪಟ್ಟ ಆ ಕುಶಲವರು ಚೆನ್ನಾಗಿ ವಿಶ್ರುತಾರ್ಥಂ ಅಗಾಯತಾಂ, ಪರಮಾತ್ಮನ ಗುಣಗಾನವನ್ನ ಅವರು ಅಲ್ಲಿಗೆ ಹಾಡಿದರು. ಆ ಸಭೆಯಲ್ಲಿ, ರಾಮನ ಸಭೆಯಲ್ಲೇ ಕುಶಲವರು ಇದನ್ನ ಹಾಡಿದರು. ಲಾದಯತ್ ಸರ್ವಗಾತ್ರಾಣಿ ಮನಾಂಸಿ ಹೃದಯಾನಿ ಚ ಶ್ರೋತ್ರಾಶ್ರಯ ಸುಖಂ ಗೇಯಂ ತದ್ಭವೌ ಜನ ಸಂಸದಿ. ಅದನ್ನ ಹಾಡ್ತಾ ಹಾಡ್ತಾ ಎಲ್ಲರ, ಆ ಸಭೆಯಲ್ಲಿ ಇದ್ದ ಎಲ್ಲರ ಮನಸ್ಸಿನಲ್ಲೂ ಕೂಡ ಒಳ್ಳೆ ಆನಂದ. ಕ್ಲಾದಯತ್ ಸರ್ವಗಾತ್ರಾಣಿ, ಎಲ್ಲರ ಶರೀರದಲ್ಲೂ ಕೂಡ, ಮನಸ್ಸಿನಲ್ಲೂ ಕೂಡ ಮನಾಂಸಿ ಹೃದಯಾನಿಚ, ಮನಸ್ಸಿನಲ್ಲೂ ಹೃದಯದಲ್ಲೂ ಆನಂದ ಭರಿತರಾಯಿತು ಅಂತ ಹೇಳ್ತಾರೆ. ಆ ಜನಸಂಸದಿ, ಜನರ ಗುಂಪು, ಆ ಜನಸಭೆ ಅಂದ್ರೆ ಅನೇಕ ಜನರು ಇರ್ತಾರೆ. ಅವರ ಎಲ್ಲರ ಕಣ್ಣಿಗೂ, ಕಿವಿಗೂ, ಮನಸ್ಸಿಗೂ ಆನಂದವನ್ನ ತಂದುಕೊಡತಕ್ಕದ್ದಾಗಿತ್ತು ಆ ರಾಮಾಯಣ ಕಾವ್ಯ ಅಂತ ಹೇಳ್ತಾ ಇದ್ದಾರೆ. ಇಮೋ ಮುನಿ ಪಾರ್ಥಿವಲಕ್ಷಣಾನ್ವಿತೌ ಕುಶೀಲವೌ ಚೈವ ಮಹಾತಪಸ್ವಿನೋ ಮಮಾಪಿ ತದ್ಭೂತಿಕರಂ ಪ್ರವಕ್ಷ್ಯತೆ ಮಹಾನುಭಾವಂ ಚರಿತಂ ನಿಬೋಧತ. ತತಸ್ತುತೌ ರಾಮವಚಃ ಪ್ರಚೋದಿತಾವಗಾಯತಾಂ ಮಾರ್ಗವಿಧಾನ ಸಂಪದಾ ಸ ಚಾಪಿ ರಾಮ ಪರಿಷದ್ಗತಃ ಶನೈಃ ಬುಭೂಷಯಾಸಕ್ತಮನಾ ಬಭೂವಃ. ಈ ರೀತಿಯಾಗಿ ಮುನಿ ಇವರು ಪಾರ್ಥಿವ ಲಕ್ಷಣಾನ್ವಿತವು, ಒಳ್ಳೆಯ ಶರೀರದ ಲಕ್ಷಣ ಏನೇನಿರಬೇಕೋ ಅದೆಲ್ಲವನ್ನೂ ಕೂಡಿದವರಾಗಿದ್ರು. ಅಂದರೆ ಒಂದು ಶರೀರ 32 ಸಲ್ಲಕ್ಷಣಗಳಿಂದ ಕೂಡಿದ್ದಾಗಿ ಇರುತ್ತದೆ. ಅದೇ ರೀತಿಯಾಗಿ ಕುಶಲವರಲ್ಲಿ ಅವರವರಿಗೆ ಯೋಗ್ಯತೆ ತಕ್ಕಂತೆ ಅಂಥ ಅದ್ಭುತ ಸಾಮುದ್ರಿಕ ಲಕ್ಷಣ ಅಂತ ಅರ್ಥ. ಆ ರೀತಿಯಾಗಿ ಕೂಡಿದ್ದಾಗಿತ್ತು. ಮಹಾ ತಪಸ್ವಿಗಳಾಗಿದ್ರು ಅವರು. ಮಮಾಪಿ ಭೂತಿಕರಂ, ನನಗೂ ಕೂಡ ಕೀರ್ತಿಯನ್ನ ತಂದುಕೊಡತಕ್ಕದಾಗಿದೆ. ಅಂಥ ಅದ್ಭುತವಾಗಿ ಇವರು ಈ ಗಾನವನ್ನ ಮಾಡ್ತಾ ಇದ್ದಾರೆ. ಅದನ್ನು ನೀವೆಲ್ಲರೂ ಕೇಳಿ ಹಾಗೆ ಅಂತ ಪರಮಾತ್ಮ ಸಭೆಯಲ್ಲಿ ಇದ್ದವರಿಗೆ ಎಲ್ಲರಿಗೂ ಕೂಡ ಪ್ರಚೋದನೆ ಮಾಡ್ತಾನೆ. ಇಷ್ಟಾದ ಮೇಲೆ ತತಸ್ತುತವು ರಾಮವಚಃ ಪ್ರಚೋದಿತವು ಅಗಾಯತಾಂ, ಪರಮಾತ್ಮನಿಂದ ಪ್ರೇರಿತರಾಗಿ ರಾಮಚಂದ್ರನಿಂದ ಅವರು ಕೂಡ ಅಲ್ಲಿ ಆ ರಾಮಾಯಣ ಕಥೆಯನ್ನ ಪ್ರಾರಂಭ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಆಸಕ್ತಮನ ಬಭುವ, ಪರಮಾತ್ಮನು ಕೂಡ ಆಸಕ್ತಿ ಉಳ್ಳ ಮನಸ್ಸಿನಿಂದ, ಏನೋ ಆಯ್ತು, ವ್ಯವಸ್ಥೆ ಮಾಡಿ ಆಯ್ತು, ಜನ ಎಲ್ಲ ಕೇಳ್ತಾ ಇರ್ಲಿ ಅಂತ ತಾನು ಅನಾದರ ತೋರಿಸ್ಲಿಲ್ಲ. ಪರಮಾತ್ಮನು ಕೂಡ ಆದರದಿಂದ ಆ ಕಥೆಯನ್ನ ಕೇಳಿದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದೇನದು? ಇಲ್ಲಿಂದ ರಾಮನ ಸಭೆಯಲ್ಲಿ ಕುಶಲವರು ಹೇಳಿದ ಕತೆ ಇನ್ನು ಮುಂದಿನ ಸರ್ಗದಿಂದ ಅದು ಪ್ರಾರಂಭವಾಗ್ತದೆ. ದಶರಥನ ವೃತ್ತಾಂತ, ರಾಮಾವತಾರ ಎಲ್ಲವೂ ಮುಂದೆ ಬರ್ಲಿಕ್ಕಿದೆ. ಇತಿ ಆರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೇ ಬಾಲಕಾಂಡೆ ಚತುರ್ಥ ಸರ್ಗ. ಇಲ್ಲಿಗೆ ಚತುರ್ಥ ಸರ್ಗ ಮುಕ್ತಾಯವಾಯಿತು.
ರಾಮಾಯಣ ಕಥೆ ಪ್ರಾರಂಭ ಆಗಲಿಕ್ಕಿದೆ. ನಾಳೆಯಿಂದ ಅದನ್ನ ಮುಂದುವರಿಸೋಣ ಅಂತ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.